ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿಸಿದಾಗ ಪಿಲಾತನು ಒಂದು ವಿಳಾಸವನ್ನು ಬರೆದು ಆತನ ಶಿಲುಬೆಯ ಮೇಲ್ಗಡೆ ಹಚ್ಚಿಸುತ್ತಾನೆ. ಅದರಲ್ಲಿ ಇಂದು ನಾವು ಓದುವ ಹಾಗೆ INRI ಎಂದು ಶಾರ್ಟ್ ಫಾರ್ಮ್ ಅಥವಾ ಚಿಕ್ಕದಾಗಿ ಬರೆಯದೆ ಪೂರ್ಣವಾಗಿ 3 ಭಾಷೆಗಳಲ್ಲಿ ಬರೆಯಲ್ಪಟ್ಟಿತ್ತು: ಗ್ರೀಕ್, ಹೀಬ್ರೂ ಹಾಗೂ ಲ್ಯಾಟಿನ್ ಭಾಷೆಗಳಲ್ಲಿ. ಅದರ ಪೂರ್ಣ ವಿವರಣೆ ನಜರೇತಿನ ಯೇಸು ಯಹೂದ್ಯರ ಅರಸ. ಇದನ್ನು ಅನೇಕ ಯಹೂದ್ಯರು ಓದಿದರು. ಆಗ ಯಹೂದ್ಯರ ಮಹಾಯಾಜಕರು ಪಿಲಾತನ ಬಳಿಗೆ ಬಂದು, ಯಹೂದ್ಯರ ಅರಸನು ಎಂದು ಬರೆಸದೆ ನಾನು ಯಹೂದ್ಯರ ಅರಸನೆಂದು ಹೇಳಿದನು ಎಂಬುದಾಗಿ ಬರೆಸಬೇಕಿತ್ತು ಅಥವಾ ಬರೆಯಬೇಕಿತ್ತು ಎಂದು ಹೇಳುತ್ತಾರೆ. ಪಿಲಾತನು ಅದಕ್ಕೆ ಒಪ್ಪದೆ ನಾನು ಬರೆದದ್ದಾಯಿತು ಎಂದು ಹೇಳುತ್ತಾನೆ. ಪ್ರಿಯರೇ, ಮಹಾಯಾಜಕರಿಗೆ ಆ ಹೆಸರಿನಲ್ಲಿ ಏನು ದೋಷ ಕಂಡು ಬಂದಿತ್ತು ಅಥವಾ ಅವರಿಗೆ ಯಾಕೆ ಸಿಟ್ಟು ಬಂದಿತ್ತು ಆ ಹೆಸರಿನಲ್ಲಿ? ಅದನ್ನಿಂದು ಗಮನಿಸೋಣ. ಅದು ಲ್ಯಾಟಿನ್ ಭಾಷೆಯಲ್ಲಿ ಈ ರೀತಿಯಾಗಿತ್ತು: ಯೇಸುಸ್ ನಜರೇನುಸ್ ರೆಕ್ಸ್ ಯೂಡೆರಿಮ್. ಅರ್ಥ ನಿಮಗೆಲ್ಲ ಗೊತ್ತಿರುವ ಹಾಗೆ ನಜರೇತಿನ ಯೇಸು ಯಹೂದ್ಯರ ಅರಸ. ಅದನ್ನೇ ನೀವು ಹೀಬ್ರೂ ಭಾಷೆಯಲ್ಲಿ ಓದುವಾಗ ಯೇಷುವ ನಜರಾಯ ಹೊಮ್ಮೆಲೆಕ್ ಹ ಯೆಹೂದ. ನನ್ನ ಹೀಬ್ರೂ ಉಚ್ಚಾರಣೆ ಸ್ವಲ್ಪ ತಪ್ಪಾಗಿರಬಹುದು, ದಯವಿಟ್ಟು ಕ್ಷಮೆ ಯಾಚಿಸುತ್ತೇನೆ. ಆದರೆ ಇದರ ಅರ್ಥ ಮಾತ್ರ ಸತ್ಯವಾದದ್ದು. ಲ್ಯಾಟಿನ್ನಲ್ಲಿ ಬರೆದಿರುವ ಯೇಸುಸ್ ನಜರೇನಸ್ ರೆಕ್ಸ್ ಯೂಡೆರಿಮ್ ಅನ್ನು ಪೂರ್ತಿಯಾಗಿ ತೆಗೆದುಕೊಳ್ಳದೆ ಅದರಲ್ಲಿ ಮೊದಲ ಅಕ್ಷರಗಳನ್ನು ಅಂದರೆ INRI ಅನ್ನು ತೆಗೆದುಕೊಂಡಂತೆಯೇ ಹೀಬ್ರೂ ಭಾಷೆಯಲ್ಲೂ ಅದರ ಮೊದಲ ಅಕ್ಷರ ಅಥವಾ ಇನ್ಶಿಯಲ್ ಅನ್ನು ತೆಗೆದುಕೊಳ್ಳುವಾಗ ಅದು ಈ ರೀತಿಯಾಗಿ ಬರುತ್ತದೆ: ಯೂದ್ ಹೇ ವಾವ್ ಹೇ. ಅದನ್ನು ನೀವು ಉಚ್ಚರಿಸಿದಾಗ ಅದು ಯಾವ್ಹೇ ಎಂಬುದಾಗುತ್ತದೆ. ನಮಗೆಲ್ಲ ಗೊತ್ತಿರುವ ಹಾಗೆ ಹೀಬ್ರೂ ಭಾಷೆ ಬಲಭಾಗದಿಂದ ಎಡಭಾಗಕ್ಕೆ ಓದುವಂಥದ್ದು. ಈಗ ನಾನು ಹೇಳಿದ ಪದವನ್ನು ನೀವು ಬಲಭಾಗದಿಂದ ಓದುವಾಗ ಅಲ್ಲಿ ಅರ್ಥ ಯಾವ್ಹೇ ಎಂಬುದಾಗಿ ಬರುತ್ತದೆ. ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಮತ್ತು ಈಗಲೂ ಕೂಡ ಯಹೂದ್ಯರು ಯಾವೇ ಅಥವಾ ಯೆಹೋವ ಎಂಬ ಹೆಸರಿನಿಂದ ದೇವರನ್ನು ಆರಾಧಿಸುತ್ತಾರೆ. ಆದರೆ ಆ ಪದವನ್ನು ಬೇಕಾಬಿಟ್ಟು ಉಪಯೋಗಿಸುವುದಿಲ್ಲ. ಅವರು ಅದನ್ನು ಉಪಯೋಗಿಸುವುದಕ್ಕೆ ಭಯಪಡುತ್ತಾರೆ. ದೇವರಿಗೆ ಯಾವೇ ಎನ್ನುವ ಬದಲಾಗಿ ಅಡೊನಾಯ್ ಅಥವಾ ಎಲೋಹಿಮ್ ಎಂದು ಕರೆಯುತ್ತಾರೆ. ಯಾವಾಗ ಪಿಲಾತನು ಬರೆಯಿಸಿದ ಆ ಶಿರೋನಾಮೆಯಲ್ಲಿ ಈ ಅರ್ಥ ಕಂಡುಬಂತೋ ಅದಕ್ಕಾಗಿಯೇ ಮಹಾಯಾಜಕರು ಹೋಗಿ ಅದನ್ನು ಬದಲಾಯಿಸಲು ಹೇಳುತ್ತಾರೆ. ಅಂದರೆ ಈ ಪದವನ್ನು ಏನಾದರೂ ಅವರು ಅಂಗೀಕರಿಸಿದರೆ ಯೇಸುವನ್ನೇ ದೇವರೆಂದು, ದೇವರ ಮಗನೆಂದು ಮತ್ತು ರಾಜನೆಂದು ಅಂಗೀಕರಿಸಿದ ಹಾಗೆ ಆಗುತ್ತಿತ್ತು. ಅದಕ್ಕಾಗಿಯೇ ಮಹಾಯಾಜಕರು ಆ ಹೆಸರನ್ನು ಬದಲಾಯಿಸಲು ಹೇಳುತ್ತಾರೆ. ಯಾರು ನಂಬಲಿ ಬಿಡಲಿ, ಯೇಸುವೇ ದೇವರು. ಬೆಳಕಿಗೆ ನಾನು ಬೆಳಕೆಂದು ಹೇಳಿಕೊಳ್ಳುವ ಅವಶ್ಯಕತೆ ಇಲ್ಲ. INRIನ ಆಳವಾದ ಸತ್ಯ ನಿಮಗೆ ತಿಳಿಯಿತೆಂದು ಭಾವಿಸುತ್ತೇನೆ. ದೇವರು ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.